ನಮಸ್ಕಾರ. ನಾನು BM ಭಟ್, CITU ದಾಖಾ ಜಿಲ್ಲಾ ಸಮಿತಿಯ ಅಧ್ಯಕ್ಷ. ಆತ್ಮೀಯ ಸಂಗಾತಿಗಳೇ, ಈ ಪ್ರದೇಶದ ಕಾರ್ಮಿಕ ಬಂಧುಗಳೇ, ರೈತಾಪಿ ಬಂಧುಗಳೇ, ಫೆಬ್ರವರಿ 12 ಅಖಿಲ ಭಾರತ ಮುಷ್ಕರ. ಕಾರ್ಮಿಕರ ವಿರುದ್ಧವಾಗಿ ತಂದಂಥ 4 ಸಂಹಿತೆಗಳು, ಕಾರ್ಪೊರೇಟ್ಗಳ ಹಿತ ಕಾಪಾಡಲಿಕ್ಕೆ ಬೇಕಾಗಿ ತಂದಂಥ ಈ 4 ಸಂಹಿತೆಗಳು ಕಾರ್ಮಿಕರಿಗೆ ದೊಡ್ಡ ರೀತಿಯ ಅಪಾಯವನ್ನು ತಂದೊಡ್ಡಿದೆ. ಅವರ ಎಲ್ಲ ಹಕ್ಕುಗಳನ್ನು, ಸಂವಿಧಾನಬದ್ಧ ಹಕ್ಕುಗಳನ್ನು ಕೂಡ ಅದು ನಿರಾಕರಣೆ ಮಾಡುವಂಥ ಸಂಹಿತೆಗಳಾಗಿವೆ. ಹಲವಾರು ವರ್ಷಗಳಿಂದ ಸ್ವಾತಂತ್ರ್ಯ ಪೂರ್ವದಿಂದ ಹೋರಾಟ ಮಾಡಿ ಗಳಿಸಿದಂಥ ಹಲವಾರು ಹಕ್ಕು ಸವಲತ್ತುಗಳು 29 ಕಾನೂನುಗಳಾಗಿ ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲಿತ್ತು. ಈ 29 ಕಾನೂನುಗಳನ್ನು ಕೂಡ, ಅದು ಕನಿಷ್ಠ ಕೂಲಿ ಆಗಿರ್ಬೋದು, ವೇತನ ಪಾವತಿ ಕಾಯ್ದೆ ಆಗಿರ್ಬೋದು, ಸಂಘ ಕಟ್ಟುವ ಕಾಯ್ದೆ ಆಗಿರ್ಬೋದು, ಬೀಡಿ ಅಂಡ್ ಸಿಗರೇಟ್ ಆಗಿರ್ಬೋದು, ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಕಾಯ್ದೆ ಆಗಿರ್ಬೋದು, ಗುತ್ತಿಗೆ ನಿಯಂತ್ರಣ ಮತ್ತು ನಿಷೇಧ ಕಾಯ್ದೆ ಆಗಿರ್ಬೋದು, ಬೋನಸ್ ಕಾಯ್ದೆ ಆಗಿರ್ಬೋದು, ಹೆರಿಗೆ ಭತ್ಯೆ ಕಾಯ್ದೆ ಆಗಿರ್ಬೋದು, ತುಟ್ಟಿ ಭತ್ಯೆ ಕಾಯ್ದೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ರದ್ದುಪಡಿಸಿದಂಥ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ, BJP ಸರ್ಕಾರ ಕೇವಲ ಕಾರ್ಪೊರೇಟ್ಗಳ ಹಿತ ಕಾಪಾಡಲಿಕ್ಕೆ ಬೇಕಾದ 4 ಸಂಹಿತೆಗಳು ಜಾರಿ ಮಾಡಿದೆ. ಇದು ಕಾರ್ಮಿಕ ವರ್ಗಕ್ಕೆ ದೊಡ್ಡ ರೀತಿಯ ಅಪಾಯ ಆಗಿದೆ. ಈ ದೇಶದ ದುಡಿಯುವ ಜನ 93% ಜನರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅಖಿಲ ಭಾರತ ಮುಷ್ಕರ ಫೆಬ್ರವರಿ 12 ನಡೀತಾ ಇದೆ. ಅದು ಮಾತ್ರ ಅಲ್ಲ, ಬಿತ್ತನೆ ಬೀಜ ಮಸೂದೆ, ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಬೇಕಾದ ಮಸೂದೆ, ಅದ್ರ ಜೊತೆಗೆ ಈಗಿದ್ದಂಥ ಹಸ್ತದಲ್ಲಿದ್ದ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ಎಲ್ಲ ನರನಾಡಿಗಳನ್ನು ತೆಗೆದು ಹೆಸರಿಗಾತ್ರ ಮಾತ್ರ ಉದ್ಯೋಗ ಖಾತ್ರಿ ಅಂತ ಹೇಳೋ ರೀತಿಯಲ್ಲಿ ಮಾಡಿದಂಥ ತಿದ್ದುಪಡಿಗಳು, ಇವೆಲ್ಲವೂ ಕೂಡ ರೈತರಿಗೆ ಕೂಡ ದೊಡ್ಡ ರೀತಿಯ ಅನ್ಯಾಯ ಆಗಿದೆ. ಈ ರೈತ ವಿರೋಧಿ ಆದಂತಹ ಕೇಂದ್ರ ಸರ್ಕಾರ, ಈ ಕಾರ್ಮಿಕ ವಿರೋಧಿ ಅಂತ ಕೇಂದ್ರ ಸರ್ಕಾರ ಅದಕ್ಕೆ ಸರಿಯಾದ ಪಾಠ ಕಲಿಸಬೇಕು. ಈ ಸಂಹಿತೆಗಳನ್ನು ವಾಪಸ್ ಪಡಿಬೇಕು. ಇಲ್ಲದ್ರೆ ನಮ್ಮ ಉಗ್ರ ಹೋರಾಟ ಇದೆ ಅಂತೇಳಿ ಎಚ್ಚರಿಕೆ ಕೊಡೋ ದಿವಸವೇ ಫೆಬ್ರವರಿ 12. ಭಗತ್ ಸಿಂಗ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಸರ್ಕಾರ ಕಾರ್ಮಿಕ ವಿರೋಧವಾದಂಥ ಮಸೂದೆ ತರಲಿಕ್ಕೆ ಬಿಡದೆ ಲೋಕಸಭೆಯಲ್ಲಿ ಬಾಂಬ್ ಆಗಿ ಬೆದರಿಸಿದ್ದಾರೆ. ನಾವು ಬಾಂಬು ಹಾಕುವುದು ಬೇಡ. ಇವತ್ತು ನಾವು ಅವರ ಭಗತ್ ಸಿಂಗ್ನ ಅನ್ಯಾಯಗಳು ಅಂತೇಳಿ ತೋರಿಸಿಕೊಡುವ ಫೆಬ್ರವರಿ 12ರಂದು ಯಾವನೇ ಒಬ್ಬ ನಾವು ದುಡಿಯುವುದು ಬೇಡ, ಮುಷ್ಕರ ನಡೆಸೋಣ. ಅದು ಬಸ್ಸಲ್ಲಿ ದುಡಿಯಲಿ, ಕೈಗಾರಿಕೆಗಳಲ್ಲಿ ದುಡಿಯಲಿ, ತೋಟದಲ್ಲಿ ದುಡಿಯಲಿ, ಅಥವಾ ಆಟೋದಲ್ಲಿ ದುಡಿಯಲಿ, ಅಂಗಡಿಯಲ್ಲಿ ದುಡಿಯಲಿ, ಎಲ್ಲವನ್ನು ಕೂಡ ನಾವು ದುಡಿಯುವುದಿಲ್ಲ. ನರೇಂದ್ರ ಮೋದಿಯವರು ಅದನ್ನು ವಾಪಸ್ ಪಡೀರಿ ಅಂತ ಹೇಳುವ ಎಚ್ಚರಿಕೆ ಕೊಡೋ ದಿವಸ ಆಗಿದೆ ಫೆಬ್ರವರಿ 12 ಅಖಿಲ ಭಾರತ ಮುಷ್ಕರ. ಅದರಿಂದ ಇದರ ಭಾಗವಾಗಿ ಬೆಳ್ತಂಗಡಿಯಲ್ಲೂ ಕೂಡ 12 ತಾರೀಕಿನಂದು ಬೆಳಗ್ಗೆ 9:30 ಗಂಟೆಗೆ ದೊಡ್ಡ ರೀತಿಯ ಸಭೆ ಇದೆ, ಪ್ರತಿಭಟನೆ ಸಭೆ ಇದೆ, ಮೆರವಣಿಗೆ ಇದೆ, ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು ನಡೀಲಿಕ್ಕಿದೆ. ಇದಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಈ ತಾಲೂಕಿನ ಜನತೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ಬಿಸಿ ಊಟದವರಾಗಿರ್ಬೋದು, ಅಂಗನವಾಡಿಯವರಾಗಿರ್ಬೋದು, ಅಥವಾ ಆಶಾ ಕಾರ್ಯಕರ್ತರಾಗಿರ್ಬೋದು, ಬೀಡಿ ಕಾರ್ಮಿಕರಾಗಿರ್ಬೋದು, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಬೇರೆ ಬೇರೆ ವಿಭಾಗದಲ್ಲಿ ದುಡಿಯೋ ಜನ, ರೈತರು, ಕೃಷಿ ಕೂಲಿಕಾರರು ಎಲ್ಲರೂ ಕೂಡ ಬೆಳಿಗ್ಗೆ 9 ಗಂಟೆಗೆ 12/2/2026 ಫೆಬ್ರವರಿ 12ನೇ ತಾರೀಕಿನಂದು ಎಲ್ಲರೂ ಕೂಡ ಮುಷ್ಕರ ನಡೆಸಿ ಕೆಲಸ ಮಾಡದೆ ಅಲ್ಲಿ ಬಂದು ಸೇರಬೇಕು. ಬೆಳ್ತಂಗಡಿ ಕೇಂದ್ರದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಮೆರವಣಿಗೆ ನಡೆಸೋಣ, ಪ್ರತಿಭಟನೆ ಮಾಡಿಸೋಣ. ಆ ಮೂಲಕ ಸರ್ಕಾರಕ್ಕೆ ಸೂಕ್ತ ಎಚ್ಚರಿಕೆಯನ್ನು ಕೊಡೋಣ ಅಂತೇಳಿ ವಿನಂತಿ ಮಾಡ್ತೇನೆ. ನಮಸ್ಕಾರ.